ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಮೇಲೆ ಈಗಾಗಲೇ ಏನು ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೊಟ್ಟಿದ್ದಾರೆ. ಸಾಕಷ್ಟು ರೀತಿಯಾದಂತಹ ರಾಜಕೀಯ ಬೆಳವಣಿಗೆಗಳಾಗಿದೆ. ಈ ವಿಚಾರ ಬಗ್ಗೆ ಮಾತಾಡೋದಕ್ಕೆ ಪರಿಷತ್ ಸದಸ್ಯರಾದಂತಹ ತಿಮ್ಮಯ್ಯನವರಿದ್ದಾರೆ. ಬನ್ನಿ ಒಟ್ಟು ಮಾತಾಡೋಣ. ಸರ್ ನಮಸ್ತೆ ಸರ್. ಸರ್ ಈಗಾಗಲೇ ನಿನ್ನೆಯಿಂದ ನಡೆದಂಥ ಬೆಳವಣಿಗೆಗಳನ್ನ ನೋಡ್ತಾ ಇದ್ದೀರಿ. ನಿಮ್ಮ ಅಭಿಪ್ರಾಯ ಏನು ಸರ್ ಈ ಒಂದು ರಾಜ್ಯದಲ್ಲಿ ನಡೀತಾ ಇರುವಂಥ ಬೆಳವಣಿಗೆ ಬಗ್ಗೆ, ಸಿದ್ದರಾಮಯ್ಯರ ಮೇಲೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿರೋ ಬಗ್ಗೆ? ಪ್ರಾಸಿಕ್ಯೂಷನ್ ಅನುಮತಿ ಅಂತ ಹೇಳಿದ್ರೆ ಇದು ಕ್ರಿಮಿನಲ್ ಅಫೆನ್ಸ್ ಏನಲ್ಲ, ಎಂಕ್ವೈರಿ ವಿಚಾರಣೆಗೆ ಅವರು ಅನುಮತಿ ಕೊಟ್ಟಿದ್ದಾರೆ. ವಿಚಾರಣೆ ಮಾಡಲಿಕ್ಕೆ ನಮ್ಮದೇನು ಅಭ್ಯಂತರ ಇಲ್ಲ. ಆದರೆ ಮುಖ್ಯಮಂತ್ರಿಗಳ ಕುರಿತು ವಿಚಾರಣೆ ಅಲ್ಲ ಇದು. ಯಾವುದು 50-50 ಅನುಪಾತದಲ್ಲಿ ಸೈಟ್ ಕೊಟ್ಟಿದ್ದಾರೋ ಅದ್ರ ಬಗ್ಗೆ ವಿಚಾರಣೆ ಮಾಡಬೇಕಾಗಿದೆ. ಆ 50-50 ಅನುಪಾತ ಕೊಟ್ಟಿರ್ತಕ್ಕಂಥದ್ದು ಯಾರು ಕೊಟ್ಟಿರ್ತಕ್ಕಂಥದ್ದು, ಮೂಡಾದವ್ರು ಕೊಟ್ಟಿರ್ತಕ್ಕಂಥದ್ದು, ಯಾವ ಕಾಲದಲ್ಲಿ ಕೊಟ್ಟಿರ್ತಕ್ಕಂಥದ್ದು, BJP ಸರ್ಕಾರ, ಬೊಮ್ಮಾಯಿ ಸರ್ಕಾರದಿಂದ ಕೊಟ್ಟಿರ್ತಕ್ಕಂಥದ್ದು. ಮತ್ತು ಆ BJP ಸರ್ಕಾರ ಬೊಮ್ಮಾಯಿಯವರು ನೇಮಕಾತಿ ಮಾಡಿದಂಥ ಅಧ್ಯಕ್ಷರಿದ್ದಾಗ ಆಗಿರೋದು ಇವೆಲ್ಲ. ಸೊ ಎಂಕ್ವೈರಿ ಆಗಬೇಕಾಗಿರೋದು ಆ ಅವಧಿನಲ್ಲಿ ಆಗಿರ್ತಕ್ಕಂಥ ಈ ಒಂದು ಇನ್ಸಿಡೆನ್ಸ್ ಬಗ್ಗೆ ಮಾಡಬೇಕಾಗಿದೆ. ಇಲ್ಲಿ ಸಿದ್ದರಾಮಯ್ಯರ ಪಾತ್ರ ಏನೇನೂ ಇಲ್ಲ. ಸಿದ್ದರಾಮಯ್ಯರ ಪಾತ್ರ ಇಲ್ಲಿ ಅವರ ಶ್ರೀಮತಿಯವರು ಆಕಸ್ಮಿಕವಾಗಿ ಇಲ್ಲಾಗಿರ್ತಕ್ಕಂಥದ್ದು ಅಂದರೆ ಅವರ ಶ್ರೀಮತಿಯವರ ಸಹೋದರ ಮಲ್ಲಿಕಾರ್ಜುನ ಅವರ ಹೆಸರಲ್ಲಿದ್ದಂಥ ಜಮೀನು ಮೂಡಾದವರು ಅತಿಕ್ರಮವಾಗಿ ಆಕ್ರಮಿಸ್ಕೊಬಿಟ್ಟು ಸೈಟ್ ಮಾಡಿ ಕೊಟ್ಬಿಟ್ಟಿದ್ದಾರೆ. ಆ ವಿಷಯ ಗೊತ್ತಾಗಿ ಅವರು ಕ್ಲೇಮ್ ಮಾಡಿದಾಗ ಹೌದಪ್ಪ ನಿಮ್ಮ ಸೈಟನ್ನು ನಾವು ಅತಿಕ್ರಮಿಸ್ಕೊಬಿಟ್ಟಿದ್ದೀವಿ, ಅದಕ್ಕೆ ಬದಲಾಗಿ 50-50 ಅನುಪಾತದಲ್ಲಿ ನಾವು ಬೇರೆ ಕಡೆ ಕೊಡ್ತೀವಿ ಅಂತ ಕೊಟ್ಟಿರ್ತಕ್ಕಂಥವ್ರು ಯಾರು? ಮೂಡಾದವರು. 50% ಒಂದು 14 ಸೈಟನ್ನು ವಿಜಯನಗರದಲ್ಲಿ ಕೊಟ್ಟಿದ್ದಾರೆ. ಅದು ಇಲ್ಲಿ ಕೊಡಿ, ಇಂಥ ಕೊಡಿ ಅಂತ ಕಡೆ ಕೇಳಿಲ್ಲ. ಅಥವಾ ಈ ವಿಷಯದಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅಧಿಕಾರದಲ್ಲಿ ಇಲ್ಲದೇ ಇದ್ದರೂ ಕೂಡ, ಮಾಜಿ ಮುಖ್ಯಮಂತ್ರಿ ಆಗಿದ್ದರೂ ಕೂಡ ಈ ವಿಷಯದಲ್ಲಿ ಎಲ್ಲೂ ಇಂಟರ್ಫಿಯರ್ ಆಗಿಲ್ಲ. ಇಲ್ಲಿ ಅಧಿಕಾರ ದುರುಪಯೋಗ ಆಗಿದೆ ಅಂತ ಹೇಳಲಿಕ್ಕೆ ಸಿದ್ದರಾಮಯ್ಯನವ್ರ ಮೇಲೆ ಯಾವ ಆರೋಪವೂ ಇಲ್ಲ. ಇದು ಸುಳ್ಳು ಆರೋಪ. ಇದು ಮುಖ್ಯಮಂತ್ರಿಯವರು ಸಿದ್ದರಾಮಯ್ಯನವರು 2ನೇ ಬಾರಿ ಆಗಿರ್ತಕ್ಕಂಥದ್ದು. ಒಬ್ಬ ಹಿಂದುಳಿದ ಸಮಾಜದವರು ಇದ್ರ ಮೇಲೆ ಏನಾದ್ರು ಇವ್ರಿಗೆ ಒಂದು ಆರೋಪ ಹೊರಿಸ್ಬಿಟ್ಟು ಇವ್ರಿಗೆ ಅಧಿಕಾರ ನಿಲ್ಲಿಸಬೇಕು ಅಥವಾ ತೊಂದರೆ ಕೊಡಬೇಕು ಅಂತೇಳಿ BJP ಅವರು ದಳದವರು ಉನ್ನಾರ ಹೊರತು ಇದರ ಸತ್ಯಾಂಶ ಏನೂ ಇಲ್ಲ. ಎಂಕ್ವೈರಿ ಮಾಡಲಿ ಬಿಡಿ, ಎಂಕ್ವೈರಿ ಮಾಡಲಿ, ವಿಷಯ ಗೊತ್ತಾಗುತ್ತೆ. ಈಗಾಗಲೇ ಆಗೂ ಸಿದ್ದರಾಮಯ್ಯನವ್ರು ಈಗಾಗಲೇ ಒಂದು ಎಂಕ್ವೈರಿ ಹಾಕ್ಬಿಟ್ಟಿದ್ದಾರೆ. ಒಬ್ಬರು ರಿಟೈರ್ಡ್ ಜಡ್ಜ್ ಹಾಕಿದ್ದಾರೆ. ಅದು ಎಂಕ್ವೈರಿ ನಡೀತಾ ಇದೆ. ಇದ್ರ ಮೇಲೂ ಮಾಡೋದಿದ್ರೆ ಎಂಕ್ವೈರಿ ಮಾಡಲಿ, ಅದಕ್ಕೇನಂತೆ. ಆದರೆ ಅವರ ಅಧಿಕಾರ ಪದಚ್ಯುತಿ ಮಾಡ್ತಕ್ಕಂಥದ್ದು, ಮುಖ್ಯಮಂತ್ರಿಗಳಿಗೆ ಸೀಟ್ನಿಂದ ಉಳಿಸ್ತಕ್ಕಂಥ ಹುನ್ನಾರಗಳೇನಾದರೂ BJP ಅವ್ರ ದಳದಲ್ಲಿದ್ದರೆ ಇದು ಭಾಳ ಕೆಟ್ಟದ್ದಾಗುತ್ತೆ. ಜನಗಳು ತಿರುಗಿ ಬಿದ್ದು ಕ್ರಾಂತಿ ಜನದಲ್ಲಿ ಏನಾಗುತ್ತೆ ಅಂತ ಹೇಳಲಿಕ್ಕಾಗೋದಿಲ್ಲ. ಯಾಕಂದರೆ ಜನಗಳು ರೋಷದ ಅವ್ರಿಗೆ ಗೊತ್ತಿದ್ದಾರೆ. ಎಲ್ಲ ಹಿಂದುಳಿದವರು ಭಾಳ ಅಪರೂಪ. ಈಗ ದೇವರಾಜ ಅರಸರು ಆದಮೇಲೆ ಹಿಂದುಳಿದ ಪೈಕಿ ಬಂದಿರೋರು ಒಬ್ಬರೇ, 2ನೇ ಆಗಿರ್ತಕ್ಕಂಥದ್ದು ಇವರೊಬ್ಬರೇ. ಅವ್ರಿಗೂ ಇದೇ ರೀತಿ ಅನ್ಯಾಯ ಮಾಡಿ ಹುನ್ನಾರ ಮಾಡಿದ್ರು, ಇವರು ಅದೇ ರೀತಿ ಮಾಡ್ತಾಯಿದ್ದಾರೆ. ಆದ್ದರಿಂದ ಜನಗಳು ಇದನ್ನು ಸಹಿಸಲ್ಲ. ಇದು ಎಚ್ಚರಿಕೆ ಭಾರತೀಯ ಜನತಾ ಪಾರ್ಟಿ ಜನತಾದಳವ್ರಿಗೆ. ಏನು ಬೇಕಾದ್ರೆ ಎಂಕ್ವೈರಿ ಮಾಡಲಿ, ತಪ್ಪಿದವ್ರು ಇದು ಮಾಡೋಣ. ಆದರೆ ಅವರು ಮುಖ್ಯಮಂತ್ರಿ ಪದವಿಯಿಂದ ಇಳಿಸ್ತಕ್ಕಂಥ ಹುನ್ನಾರ ಏನಾದ್ರು ಷಡ್ಯಂತ್ರ ನಡೆದರೆ ಇದು ರಕ್ತಕ್ರಾಂತಿ ಆಗ್ತದೆ. ಅದು ಆದರೂ ಕೂಡ ಇದಿಲ್ಲ ಅಂತ ನಾನು ಹೇಳಬಲ್ಲೆ ಸರ್. ಮತ್ತು ಈಗ ಪ್ರತಿ ಬಾರಿಯೂ ಕೂಡ ಸಿದ್ದರಾಮಯ್ಯನವರು ಪ್ರತಿ ಹಂತದಲ್ಲೂ ಕೂಡ ಸಾಕಷ್ಟು ಕ್ಲಾರಿಫಿಕೇಷನ್ನ ಕೊಟ್ಟಿದ್ದಾರೆ. ನಾನು ಈ ಪ್ರಕರಣದಲ್ಲಿ ನನ್ನ ಹೆಸರಿಲ್ಲ, ಏನಿಲ್ಲ ಅಂತೇಳಿ. ಆದರೂ ಕೂಡ ಈಗಾಗಲೇ ತನಿಖೆ ಕೊಟ್ಟಿದ್ರು ಕೂಡ ವಿಪಕ್ಷಗಳು ನೇರವಾಗಿ ನೀವೇ ಇದಕ್ಕೆ ಹೊಣೆ, ನೀವು ರಾಜೀನಾಮೆ ಕೊಡಲೇಬೇಕು ಅನ್ನೋಂಥ ಹುನ್ನಾರ ಮಾಡ್ತಾಯಿದ್ದಾರೆ. ಮತ್ತು ರಾಜ್ಯಪಾಲರು ಕೂಡ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೊಟ್ಟಿರೋದು, RTI ಕಾರ್ಯಕರ್ತರು ಒಂದು 3 ಜನ ಅಪ್ಲಿಕೇಶನ್ ಹಾಕಿದ ತಕ್ಷಣ ಅನುಮತಿ ಕೊಟ್ಟಿದ್ದಾರೆ. ಇವೆಲ್ಲ ಬೆಳವಣಿಗೆಗಳು ನೋಡಿದ್ರೆ ಇದೊಂದು ರಾಜಕೀಯ ಪ್ರೇರಿತ ಅನ್ನಿಸ್ತಾ ಇಲ್ವಾ ಸರ್? ರಾಜಕೀಯ ಪ್ರೇರಿತವಾದ್ದು, ರಾಜಕೀಯ ಷಡ್ಯಂತ್ರ. ಕಾಂಗ್ರೆಸ್ ವಿರುದ್ಧ ಕಾಂಗ್ರೆಸ್ ಕೆಟ್ಟಸ್ ತಂದು ಇವರು ಪದಚ್ಯುತಿಗೊಳಿಸಬೇಕು ಅನ್ನೋ ಒಂದೇ ಒಂದು ಹುನ್ನಾರ ದಳದವರು ಮತ್ತು BJP ಅವ್ರು ಮಾಡ್ತಿರ್ತಕ್ಕಂಥದ್ದು. ಇದು ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ಎಲ್ರಿಗೂ. ಯಾವುದೇ ಆರೋಪ ಮಾಡದೆ ತಪ್ಪಿದಿಲ್ಲದೆ ಸುಮ್ಮನೆ ಅವ್ರ ಮೇಲೆ ಗುಬೆ ಕೂರಿಸ್ಬಿಟ್ಟು ಅವ್ರಿಗೆ ನೀವು ತಪ್ಪಿತಸ್ಥರು ಅಂತಂದ್ರೆ ಯಾರಿಗೆ ಇದಾಗುತ್ತೆ ಇದು? ಆಮೇಲೆ ಇಲ್ಲಿ ಎಲ್ಲೂ ಸತ್ಯ ಮುಚ್ಚಿಟ್ಟಿಲ್ಲ. ಸಿದ್ದರಾಮಯ್ಯನವರು ಪ್ರತಿಯೊಂದನ್ನು ಬಿಚ್ಚಿ ಹೇಳಿದ್ದಾರೆ. ಆದ್ದರಿಂದ ಇದು ಒಳ್ಳೆಯ ಬೆಳವಣಿಗೆ ಅಲ್ಲ. ರಾಜಕೀಯ ಮಾಡೋದಿಲ್ಲ ಅಂತಲ್ಲ. ಆದರೆ ಸುಳ್ಳು ಪ್ರಸಂಗ ತಗೊಂಡು ಸುಳ್ಳನ್ನು ಸತ್ಯ ಮಾಡಲಿಕ್ಕೆ ಕೊಡೋದು ಭಾಳ ಇದಾಗುತ್ತೆ. ಇದು ಜನ ಸಹಿಸಲ್ಲ ಅಂತ ಹೇಳಬಲ್ಲೆ ಸರ್. ಈಗ ಸಾಕಷ್ಟು ಏಳು ಬೀಳುಗಳನ್ನ ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೋಡಿದ್ದಾರೆ. ಪ್ರತಿ ಹಂತದಲ್ಲೂ ಒಂದು ಜನ ಮತ್ತು ಒಂದು ಜನ ಸಮುದಾಯ ಮತ್ತು ಪಕ್ಷ ಅವ್ರ ಜೊತೆ ನಿಂತಿದೆ. ಈ ಬಾರಿಯೂ ಕೂಡ ನೀವು ಒಬ್ಬರು ಪರಿಷತ್ ಸದಸ್ಯರಿದ್ದೀರಿ, ಅವ್ರ ಬೆಂಬಲಿಗರಿದ್ದೀರಿ, ಅವ್ರಿಗೆ ಆತ್ಮಸ್ಥೈರ್ಯ ತುಂಬುವಂಥದ್ದು, ಅವ್ರ ಜೊತೆ ಇರುವಂಥ ಕೆಲಸ ಮಾಡ್ತೀರಾ ಸರ್? ಖಂಡಿತ. ನಾನೊಬ್ಬನೇ ಅಲ್ಲ. ಈಗ ಮೊನ್ನೆ ಇಡೀ ಮಂತ್ರಿಮಂಡಲ ಸಿದ್ದರಾಮಯ್ಯ ಸಾಹೇಬರು ಇದ್ದೀರಿ ಅಂದ್ಬಿಟ್ಟು ಮೊನ್ನೆ ಮಂತ್ರಿಮಂಡಲದ ಸಭೆಯಲ್ಲಿ ಇದಾಗಿದೆ. ಸೊ ಏನಾದ್ರು 136 ಜನ ಶಾಸಕರಿದ್ದಾವೆ, ಎಲ್ಲೂ ಕೂಡ ಸಿದ್ದರಾಮಯ್ಯ ಸಾಹೇಬ್ರ ಜೊತೆ ಇದ್ದೇವೆ ಮತ್ತು MLCಗಳಿದ್ದೇವೆ.
ಎಲ್ಲರೂ ಇದ್ದೇವೆ, ಇಡೀ ಪಕ್ಷ ಅವ್ರ ಜೊತೆಲಿದೆ. ಈಗಾಗಲೇ ಸರ್ಜೇವಾಲ ಅವರು ಹೇಳಿದಾರಲ್ಲ ನಮ್ಮ ಕೇಂದ್ರದಲ್ಲಿದೆ, ಮತ್ತು ನಮ್ಮ ರಾಷ್ಟ್ರಾಧ್ಯಕ್ಷರಾದಂಥ ಮಲ್ಲಿಕಾರ್ಜುನ ಖರ್ಗೆ ಅವರು ಹೇಳಿದ್ದಾರೆ ಪಕ್ಷ ಸಂಪೂರ್ಣವಾಗಿ ನಿಮ್ಮ ಜೊತೆಲಿರುತ್ತೆ ಅಂತ ಹೇಳಿದ್ದಾರೆ. ಸೊ ಶಾಸಕರು, ಮಂತ್ರಿಗಳು, ಪಕ್ಷ, ರಾಷ್ಟ್ರದ ಪಕ್ಷ, ರಾಜ್ಯ ಪಕ್ಷ ಎಲ್ಲವೂ ಕೂಡ ಸಿದ್ದರಾಮಯ್ಯರ ಜೊತೆ ಇರೋದ್ರಿಂದ ಏನು ಮಾಡಲಿಕ್ಕಾಗೋದಿಲ್ಲ. ಪಕ್ಷ ಗಟ್ಟಿಯಾಗಿದೆ. ಮತ್ತು ನಾವು ಕೂಡ ಜನಗಳು, ಸಾಮಾನ್ಯ ಜನ, ದಲಿತರು, ಹಿಂದುಳಿದವರು, ಅಲ್ಪಸಂಖ್ಯಾತರು, ಅಸಂಘಟಿತ ಸಮಾಜ, ಎಲ್ಲ ಸಮಾಜವೂ ಕೂಡ ಸಿದ್ದರಾಮಯ್ಯನವ್ರ ಹಿಂದೆ ಇದೆ. ಏನಾದ್ರು ಅಚಾತುರ್ಯ ಆಯಿತು ಅಂದರೆ ಕ್ರಾಂತಿ ಆಗ್ತದೆ. ಅದಕ್ಕೋಸ್ಕರ ಅದಕ್ಕೆ ಅವಕಾಶ ಕೊಡದಂಗೆ ಮಾಡ್ಕೊಳ್ಳೋಕ್ಕೆ ಬಿ ಜೆ ಪಿಯವರು ದಳದೊಳಗೆ ಎಚ್ಚರಿಕೆ ಕೊಡ್ತಾಯಿದ್ದೀನಿ. ಇದಿಷ್ಟು ಏನು ಡಾಕ್ಟರ್ ತಿಮ್ಮಯ್ಯನವರ ಮಾತಾಗಿರ್ತಕ್ಕಂಥದ್ದು. ಏನು ಒಬ್ಬ ಹಿಂದುಳಿದ ಸಮುದಾಯದ ಮುಖ್ಯಮಂತ್ರಿಯಾಗಿ ಜನಪರ ಆಡಳಿತವನ್ನು ಕೊಡ್ತಾ ಇದ್ದಾರೆ. ಆದರೆ ಆಡಳಿತ ಮಾಡುವ ಅಥವಾ ಏನು ಆಡಳಿತವನ್ನು ಮಾಡಬೇಕಾದ್ರೆ ಈ ರೀತಿಯಾದ ವಾಮ ಮಾರ್ಗವನ್ನು ಬಯಸಿ ಸರ್ಕಾರವನ್ನು ಅಥವಾ ಮುಖ್ಯಮಂತ್ರಿಗಳನ್ನ ಅಸ್ಥಿರಗೊಳಿಸುವಂಥ ಪ್ರಯತ್ನವನ್ನು ಬಿ ಜೆ ಪಿ ಹಾಗೂ ಜೆ ಡಿ ಎಸ್ ಮಾಡ್ತಾಯಿದೆ. ಆದರೆ ಯಾವುದೇ ಆಟ ಕೂಡ ಕಾಂಗ್ರೆಸ್ನ ಮುಖ್ಯಮಂತ್ರಿ ಆಗಿರುವಂಥ ಸಿದ್ದರಾಮಯ್ಯನವ್ರ ಮುಂದೆ ನಡೆಯಲ್ಲ. ಯಾಕಂದರೆ ಇಡೀ ಪಕ್ಷ ಅವ್ರ ಪರ ಇದೆ. ಇಡೀ ಕಾರ್ಯಕರ್ತರು, ಶಾಸಕರು, ಪರಿಷತ್ ಸದಸ್ಯರು ಎಲ್ಲರೂ ಕೂಡ ಅವರ ಬೆನ್ನೆ ಹಿಂದೆ ಇದ್ದೇವೆ ಅಂತಕ್ಕಂಥದ್ದು ಇವರು ಮಾತಾಗಿರ್ತಕ್ಕಂಥದ್ದು. ಕ್ಯಾಮ್ರಾಮನ್ ಸತೀಶ್ ಜೊತೆ ಯಶಸ್ಮಾವತ್ತು, ನ್ಯೂಸ್ ಕನ್ನಡ, ಮೈಸೂರು.